ಹಾಯ್ ಹಲೋ ಬ್ಯೂಟಿಫುಲ್ ಬರ್ಸ್. ನೋಡೋಣ ನಿಮ್ಮ ಹೃದಯ ನಿಮ್ಗೇನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈವ್ ಆಫ್ ಸೋರ್ಸ್ ಇದೆ. ಫಸ್ಟ್ ಆಫ್ ಆಲ್ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾರು ನಿಮಗೆ ತುಂಬ ಬಿಟ್ರೇಲ್ ಮಾಡಿದ್ರು ನೋಡಿ, ತುಂಬ ಬಿಟ್ರೇಲ್ ಮಾಡಿದರು, ತುಂಬ ಮೋಸ ಮಾಡಿದರು, ವಂಚನೆ ಮಾಡಿದರು, ಅವ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಲೈಕ್ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ಕೂಗಿ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಣ್ಣೀರು ಹೊಸ ಕಣ್ಣೀರನ್ನು ವೇಸ್ಟ್ ಮಾಡಬೇಡಿ. ತುಂಬ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಓಕೆ, ಕಣ್ಣೀರನ್ನು ಹಾಗೆ ಇಟ್ಕೊಂಡಿರಿ. ಒಳ್ಳೆಯದಕ್ಕೆ ಅದನ್ನು ಲೈಕ್ ಕೂಗೋದಕ್ಕೆಲ್ಲ ಹೇಳ್ತಾ ಇದ್ರೆ, ಸುಮ್ಮನೆ ಹಾಗೆ ಹೋದಂತಹ ವಿಷಯದ ಬಗ್ಗೆ ಕೂತ್ಕೊಂಡು ಕೂಗುವಂಥ ಏನೂ ಅವಶ್ಯಕತೆ ಇಲ್ಲ. ಯಾರೆಲ್ಲ ಬಿಟ್ರೇಲಿ ಏನೆಲ್ಲ ಮಾಡಿದ್ದಾರೆ ನೋಡಿ, ಅದು ಅವರಿಗೆ ಅದರ ಅನುಗುಣವಾಗಿ ಏನು ಸಿಗಬೇಕು ನೋಡಿ, ಅದು ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಓಕೆ, ಆ್ಯಂಡ್ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಫೊರ್ಗಿವ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಓಕೆ, ಎಸ್, ಫೊರ್ಗಿವ್. ಪೇಜ್ ಆಫ್ ಕಪ್ಸ್ ಇದೆ. ಸೊ ಲವಲವಿಕೆಯಿಂದ ಇರಿ, ಲವಲವಿಕೆಯಿಂದ ಇರಿ, ಖುಷಿಯಾಗಿರಿ. ಇಲ್ಲಿ ನೋಡಿ ಕೂಗ್ತಾ ಇದ್ದಾರೆ, ಇಲ್ಲಿ ನಗ್ತಾ ಇದ್ದಾರೆ. ಸುಖ ದುಃಖ ಎರಡೂ ನಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ಅದು ಎರಡನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಮೋಷನ್ಸ್ನ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಎಮೋಷನ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಇಮ್ಮೆಚ್ಯೂರ್ ಆಗಿ ವರ್ತನೆ ಮಾಡಬೇಡಿ. ಮೆಚ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ ಅತ್ತು ಎಲ್ಲ ಏನೂ ಪ್ರಯೋಜನ ಇಲ್ಲ. ಇಲ್ಲಾಂದರೆ ಯೋಚನೆ ಮಾಡಿ ಬೇಸರ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾನು ಕೂಡ ಇವರಿಗೆ ಇದೇ ಥರ ಮಾಡ್ತೀನಿ ಅನ್ನೋ ಒಂದು ಭಾವ ಏನಾದ್ರು ಇಟ್ಕೊಂಡಿದ್ರೆ ರೈಟ್ ನಾವು ಅದನ್ನ ಡ್ರಾಪ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹೃದಯದಲ್ಲಿ ಹೇಳ್ತಾ ಇದೆ. ಟೂ ಆಫ್ ವಾಂಡ್ಸ್ ಇದೆ. ಪ್ಲ್ಯಾನ್ ಮಾಡಿ, ಡಿಸಿಷನ್ಸ್ನ ತೊಗೊಳ್ಳಿ. ಲೈಫ್ ರಿಗಾರ್ಡಿಂಗ್ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ರೆ, ಖುಷಿಯಾಗಿರೋದಕ್ಕೆಲ್ಲ ಹೇಳ್ತಾ ಇದೆ ನಿಮ್ಮ ಹೃದಯ. ಸುಮ್ಮನೆ ಯಾಕೆ ಈ ಎನರ್ಜಿಯಲ್ಲಿದ್ದೀರಾ? ಈ ಎನರ್ಜಿಯಿಂದ ಹೊರಗೆ ಬನ್ನಿ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ನಿಮ್ಮ ಹೃದಯ ಏನು ಹೇಳ್ತಾ ಇದೆ ಅಂತಂದರೆ, ಡಿಮಾಂಡ್ ಏನು ಮಾಡ್ತಾ ಇದೆ ಅಂತಂದರೆ, ಚೇಂಜಸ್ನ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ರೆ. ಎಸ್, ಆದಷ್ಟು ಮೈಂಡಿಗೆ ರೆಸ್ಟನ್ನು ಕೊಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಓವರ್ ಥಿಂಕ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಓವರ್ ಥಿಂಕ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಆ್ಯಂಡ್ ಯು ವರ್ಸಸ್ ಯು ಮಾಡಿ. ಯಾರ ಜೊತೆನೂ ನಿಮ್ಮನ್ನು ನೀವು ಕಂಪೇರ್ ಮಾಡಬೇಡಿ. ಆ್ಯಂಡ್ ಇವ್ರನ್ನ ಸೋಲಿಸಬೇಕು ಅನ್ನೋ ಭಾವ ಕೂಡ ಇಟ್ಕೊಳ್ಬೇಡಿ. ಇದು ಒಳ್ಳೆಯದಲ್ಲ. ಓಕೆ, ಸೊ ಎಸ್, ಹಾಯಾಗಿ ಖುಷಿಯಾಗಿರೋದಕ್ಕೆಲ್ಲ ಹೇಳ್ತಾ ಇದ್ರೆ. ಆ್ಯಂಡ್ ಇದು ಮೆಸೇಜ್ ತುಂಬ ಮೇನ್ ಮೆಸೇಜ್ ಕೊಡ್ತಾ ಇದೆ. ಏನು ಅಂತಂದರೆ, ರೆಸ್ಟ್ ಮಾಡಿ, ಮೈಂಡಿಗೆ ರೆಸ್ಟ್ ಕೊಡಿ, ಬಾಡಿಗೂ ರೆಸ್ಟ್ ಕೊಡಿ, ಒಂದು ಒಳ್ಳೆ ಮ್ಯೂಸಿಕನ್ನು ಕೂಡ ಕೇಳಿ. ಓಕೆ.